ಈ ಸೀಸನ್ ಕನ್ನಡ ಬಿಗ್ ಬಾಸಲ್ಲಿ ಯಾರು ವಿನ್ನರ್ ಆಗ್ಬೋದು? ನಮ್ಮ ಗಿಲ್ಲಿ ಬಡವ್ರ ಮಗ ಗೆಲ್ಲೇಬೇಕು. ನಮ್ಮ ಗಿಲ್ಲಿ ಕಂಡ್ರೆ ನಮ್ಗೆ ಪಾಡಿ ಇಷ್ಟ. ಬಡವ್ರ ಮಗ ಅಲ್ವಾ, ಬೆಳೆದೇ ಬೆಳೀತಾನೆ, ಗೆದ್ದೇ ಗೆಲ್ತಾನೆ ಸರ್. ಗಿಲ್ಲಿ ಅಂದರೆ ಫೇಕಾಗಿ ಆಡ್ತವನೆ, ಬರೀ ಕಾಮಿಡಿ ಆಡಿದ್ರೆ ಆಗಲ್ಲ ಅಂತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್ ಕಾಮಿಡಿಯಿಂದನೇ ಸರ್ ಹೀರೋ ಹೋಗೋಕ್ಕಾಗೋದು, ಉಡ್ತೆಟ್ಲಿ ಹೀರೋ ಹೋಗೋಕ್ಕಾಗೋತ್ತಾ? ಗಿಲ್ಲಿ ಯಾವತ್ತಿರೋ ಗೆದ್ದೇ ಗೆಲ್ತಾನೆ ಸರ್. ರಘು ಅವ್ರಿಗೂ ಅಶ್ವಿನಿಗೂ ಜಗಳ ಆದಾಗ ರಘು ಅವರು ಅಶ್ವಿನಿಗೆ ಹೋಗಲೇ ಬರಲೇ ಅಂತ ಮಾತಾಡಿದ್ರು. ಅವಾಗ ರೆಸ್ಪೆಕ್ಟ್ ಕೊಡಿ ಅಂತ ಅಂದರು. ಆಮೇಲೆ ನಾನು ಮನೆಯಿಂದ ಹೊರ್ಗೋಗ್ಬಿಡ್ತೀನಿ ಆ ಥರ ಎಲ್ಲ ಇದು ಮಾಡಿದ್ರು. ಅದ್ರ ಬಗ್ಗೆ ಏನಂತೀರಾ? ಸರ್ ಇವಳೇ ಹೆಂಗೆಂಗೋ ಮಾತಾಡಿದ್ರೆ ಅವರು ಹೆಂಗೆ ಸರ್ ರೆಸ್ಪೆಕ್ಟ್ ಕೊಡ್ತಾರೆ? ಅವರು ರೆಸ್ಪೆಕ್ಟ್ ಕೊಡಬೇಕು, ಇವರು ರೆಸ್ಪೆಕ್ಟ್ ಕೊಡಬೇಕು. ಇವ್ರಿಗೆ ರೆಸ್ಪೆಕ್ಟ್ ಕೊಡಲ್ಲ ಅಂದರೆ ಅವರು ಏಕೋ ಚೆನ್ನಾಗಿ ಮಾತಾಡಿಸ್ತಾರೆ. ಇನ್ನೇನು ಮಾಡೋದು ಸರ್? ಬಿಗ್ ಬಾಸಿಂದ ಮನೆ ನೀಚ್ಕೋತೀನಿ ಹೋಗಿ ನಿಮ್ಮ ನ್ಯಾಯ ಹಿಡ್ಕೋತೀವಾ? ಇದು ಗೆಲ್ತಾನೆ ಬಿಡಿ, ಪಕ್ಕ ನಮ್ಮ ಗಿಲ್ಲಿ ಗೆದ್ದೇ ಗೆಲ್ತಾನೆ ಸರ್. ಗೆಲ್ತಾನೆ. ಮಂಡ್ಯದವರು ಅಂತ ಇದ್ರ, ನಿಮ್ಮ ಸಪೋರ್ಟ್ ಯಾರಿಗೆ ಬಿಗ್ ಬಾಸಲ್ಲಿ? ಗಿಲ್ಲಿ ಸಪೋರ್ಟ್ ಮಾಡ್ತೀನಿ. ಯಾಕೆ ಅವ್ರಿಗೆ? ಯಾಕಂದರೆ ಅವನು ಕಾಮಿಡಿ ಮಾಡಿದ್ರೂ ಸೀರಿಯಸ್ ಆಗಿ ಹೇಳಲ್ಲ, ಕರೆಕ್ಟಾಗಿರೋ ವರ್ಡ್ನೇ ಹೇಳ್ತಾನೆ. ಅವ್ರಿಗೆ ಕರೆಕ್ಟಾಗಿ ಇರ್ತದೆ ಆ ವರ್ಡು. ಅಶ್ವಿನಿ ಅವ್ರಿಗೂ ಗಿಲ್ಲಿ ಅವ್ರಿಗೂ ಜಗಳ ಆಗುತ್ತೆ. ಅದರಲ್ಲಿ ಅಶ್ವಿನಿ ಅವರು ಹೋಗಲ್ಲೋ ಬರಲ್ಲೋ ಅಂತೆಲ್ಲ ಮಾತಾಡಿಸ್ತಾರೆ ಗಿಲ್ಲಿ ಅವ್ರಿಗೆ. ಅಂದರೆ ರೆಸ್ಪೆಕ್ಟ್ ಕೊಡಿ ಅಂತಾರೆ, ಬಟ್ ಅವರೇ ರೆಸ್ಪೆಕ್ಟ್ ಕೊಟ್ಟು ಮಾತಾಡಲ್ಲ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರು ಗಿಲ್ಲಿ ರೆಸ್ಪೆಕ್ಟೇ ಕೊಟ್ಟಿದ್ರು. ಅವ್ರಿಗೆ ಹೋಗಮ್ಮ ಅಂತಲೇ ರೆಸ್ಪೆಕ್ಟ್ ಕೊಟ್ಟಿದ್ದು. ಅವರು ಏನು ಮಾಡ್ಕೊಂಡ್ರೋ ಗೊತ್ತಿಲ್ಲ. ಅಂದರೆ ಅಶ್ವಿನಿ ಅವ್ರದ್ದು ಒಂದು ಪ್ಲ್ಯಾನ್ ಆಗಿರ್ಬೋದು. ಇಷ್ಟು ದಿನ ನಾನು ಅಂದರೆ ಇದು ಮಾಡ್ಕೊಂಡು ಅಗ್ರಿ ಆಗಿದ್ದೆ. ಈಗ ಒಂದು ಹತ್ತಿರ ನನಗೆ ಇಲ್ಲಿ ಉಳ್ಕೊಳ್ಳೋಕ್ಕೆ ಸೇಫ್ ಆಗ್ಬೋದೇನೋ ಹೊತ್ಕೊಂಡಿದ್ರೆ, ಈ ಸಲ ಕಿಚನ ಚಪ್ಪಾಳೆ ಸಿಗ್ಬೋದೇನೋ, ಸ್ಟ್ಯಾಂಡ್ ತಗೋಬೋದೇನೋ ನನಗೆ ಅಂತ ಅವ್ರ ಭ್ರಮೇಲಿರ್ಬೋದು ಅಷ್ಟೇ. ನಮ್ಮ ಬಾಸ್ ಆ ಥರ ಎಲ್ಲ ಮರಳಾಗಲ್ಲ. ರಘು ಅವ್ರಿಗೆ ಮತ್ತು ಅಶ್ವಿನಿ ಅವ್ರಿಗೆ ಜಗಳ ಆದಾಗ ಅಶ್ವಿನಿ ಅವರು ತುಂಬ ಹತ್ಕೊಂಡು ನೆನೆ ಸಂಜೆ ಊಟನೂ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಅವ್ರದ್ದು ವೇಸ್ಟ್ ಆಫ್ ಟೈಮ್ ಅಷ್ಟೇ. ಬಿಗ್ ಬಾಸ್ ಬಾಗ್ಲು ತೆಗೀರಿ ಅಂದಾಗ ಬಾಗ್ಲು ತೆಗ್ಬಿಟ್ಟಿದ್ರೆ ಒಳ್ಳೇದೈತೆ, ಹೋಗ್ಬೋದಿತ್ತು ಅವ್ರು ಅನಿಸುತ್ತೆ. ಅಂದರೆ ಅವ್ರು ಇರೋಕ್ಕೆ ಯೋಗ್ಯತೆ ಇಲ್ಲ ಅಂತ ಅಂದರೆ ಅವ್ರು ಸುಮ್ಮನೆ ಅವ್ರು ಹೋಗಿ ಬಾಗ್ಲು ತೆಗೀರಿ ಅಂತಲೇ ಅಂತಾರೆ. ನನಗೆ ಅಲ್ಲಿ ಇರೋಕ್ಕಾಗಲ್ಲ ಅಂತ ಅಂದರೆ ಅದಕ್ಕೆ ಅವ್ರದ್ದು ಊಟ ಬಿಟ್ಟಿಲ್ಲ ಅಂದರೆ ಅವ್ರ ಎನರ್ಜಿ ವೇಸ್ಟ್ ಆಗೋದು. ಅಂದರೆ ಜನರನ್ನು ಸೆಳೆಯೋಕ್ಕೆ ಇವೆಲ್ಲ ಡ್ರಾಮಾ ಅಂತೀರಾ? ಅನ್ಕೊತೀವಿ ನಾವು. ಅಂದ್ಕೊಳ್ಳೋದೆಲ್ಲ ನಿಜನೇ ಅಂತ ಅಂದ್ಕೊತೀನಿ. ಫಸ್ಟ್ ವೀಕಿಂದ ನೋಡಿದ್ರೆ ಫುಲ್ ಇದಾಗಿದ್ರು. ಆಗಲೇ ಅವ್ರು ಗಿಲ್ಲಿ ಮತ್ತು ಅಶ್ವಿನಿ ನಡುವೆ ಎಷ್ಟೊಂದು ಜಗಳ ಆಗಿದೆ. ಅವಾಗ ಅಳ್ಬೋದು ಅಳ್ಳೋರು, ಈಗಲೇ ಯಾಕೆ ಅಳ್ಬೇಕಿತ್ತು ಅಲ್ವಾ? ಅದಕ್ಕೆ. ಇಲ್ಲಿ ಮತ್ತು ಕಾವ್ಯ ಫ್ರೆಂಡ್ಶಿಪ್ ಬಗ್ಗೆ ಏನು ಹೇಳ್ತೀರಾ? ಅವ್ರು ಟ್ರೂ ಫ್ರೆಂಡ್ಶಿಪ್ ಇದೆ ಅವರಿಬ್ರದ್ದು, ಚೆನ್ನಾಗಿದೆ ಅವ್ರ ಫ್ರೆಂಡ್ಶಿಪ್ಪು. ಬಿಗ್ ಬಾಸಲ್ಲಿ ಅವ್ರದ್ದು ಫ್ರೆಂಡ್ಶಿಪ್ಪು, ರಘು ಮತ್ತು ಗಿಲ್ಲಿ ಫ್ರೆಂಡ್ಶಿಪ್ಪು ಅವ್ರದ್ದೆಲ್ಲ ಚೆನ್ನಾಗಿದೆ. ಫ್ರೆಂಡ್ಶಿಪ್ ನೋಡೋದು ಅವ್ರು ಬೇರೆ ಥರ ಅರ್ಥ ಮಾಡ್ಕೊಂಡ್ರೆ ಅದು ಅವ್ರ ತಪ್ಪು. ಅಂದರೆ ಅವರಿಬ್ಬರು ಫ್ರೆಂಡ್ಶಿಪ್ ಆಗೇ ಇರೋದಲ್ಲ, ಚೆನ್ನಾಗಿದ್ದಾರೆ. ಕನ್ನಡ ಬಿಗ್ ಬಾಸಲ್ಲಿ ಯಾರು ವಿನ್ ಆಗ್ಬೋದು? ಗಿಲ್ಲಿ ನಟ. ಯಾಕೆ ಅವ್ರನ್ನ ಹೇಳೋದು? ಯಾಕಂದರೆ ಅವರೆಲ್ಲ ನಮ್ಮ ಫೇವ್ರೇಟು. ಯಾಕೆ ಫೇವ್ರೇಟ್ ಆದರು? ಯಾಕಂದರೆ ಆವಾಗ ಕಾಮಿಡಿ ಮಾಡ್ತಿದ್ದಾಗಿಂದನೂ ಅವ್ರು ನಮಗೆ ಫೇವ್ರೇಟೆ. ಅವ್ರು ಚೆನ್ನಾಗಿ ಆಡ್ತಾರೆ. ಬಿಗ್ ಬಾಸಲ್ಲಿ ಅವ್ರು ಬಿಟ್ಟರೆ ಇನ್ನು ಯಾರಿಲ್ಲ ನೋಡೋಕ್ಕೆ. ಯಾರು ಚೆನ್ನಾಗಿ ಆಡ್ತಿಲ್ಲ ಅನ್ಸುತ್ತೆ? ಅಶ್ವಿನಿ. ಯಾಕೆ ಅವ್ರೆ? ಯಾಕಂದರೆ ಅವರು ಯಾಕೋ ಇಷ್ಟ ಆಗ್ತಾ ಇಲ್ಲ, ಓವರಾಗಿ ಆಡ್ತಾರೆ. ಓಕೆ. ರಿಷಾ ಅವ್ರದ್ದು ಬಟ್ಟೆನ ಹೊರಗೆ ತಂದು ಹಾಕಿದ್ರು ಅಂದ್ಬಿಟ್ಟು ಗಿಲ್ಲಿ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಅದ್ರ ಬಗ್ಗೆ ಏನು ಅನ್ಸುತ್ತೆ? ಅದು ಅವರು ಬಕೆಟ್ ಕೊಡಲಿಲ್ಲ ಅಂತ ಅಂದ್ಬಿಟ್ಟು ಹಂಗೆ ಮಾಡಿದ್ದು. ಅದು ಅವ್ರ ತಪ್ಪೇನಿಲ್ಲ. ಅವ್ರು ಕರೆಕ್ಟಾಗಿ ಮಾಡಿದರೆ ಇವ್ರು ಹಂಗೆ ಮಾಡ್ತಾ ಇರಲಿಲ್ಲ. ಗಿಲ್ಲಿ ನಟ ಆ ಥರ ಏನಿಲ್ಲ. ಓಕೆ. ಮೊನ್ನೆ ಗಿಲ್ಲಿ ಅವ್ರಿಗೂ ಮತ್ತು ಅಶ್ವಿನಿ ಅವ್ರಿಗೂ ಜಗಳ ಆಯಿತು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ಅದು ಅಶ್ವಿನಿ ಅವ್ರದ್ದೇ ತಪ್ಪು. ಅವರು ರೆಸ್ಪೆಕ್ಟ್ ಇಲ್ಲದೆ ಮಾತಾಡಿದ್ದಕ್ಕೆ ಇವರು ಹಂಗೆ ಮಾತಾಡಿದ್ದು. ಓಕೆ. ಈಗ ನಿನ್ನೆ ರಘು ಅವ್ರಿಗೂ ಮತ್ತು ಅಶ್ವಿನಿ ಅವ್ರಿಗೂ ಜಗಳ ಆಯಿತು. ಅದಕ್ಕೆ ಅವರು ಊಟ ಬಿಟ್ಬಿಟ್ಟು ಊಟ ಮಾಡ್ತೇನೆ, ನಾನು ಊಟ ಮಾಡಲ್ಲ ಬಿಗ್ ಬಾಸ್ ಮನೇಲಿ, ಇವಾಗ ಏನು ಅನಿಸ್ತೀರ? ಅದೆಲ್ಲ ನಾಟಕ ಸರ್. ಅದೊಂದು ಸ್ಕ್ರೀನ್ ಪ್ಲೇ ಅಷ್ಟೇ. ಎಲ್ಲ ನೋಡ್ಬಿಟ್ಟು ಓಟ್ ಹಾಕ್ಲಿ, ಎಲ್ಲ ನಮ್ಮನ್ನು ಇದು ಮಾಡಲಿ ಅಂತ ಅಷ್ಟೇ. ಅವ್ರು ರಿಯಲ್ ಆಗೇನು ಮಾಡಲ್ಲ. ಅವ್ರು ಹತ್ತಿದ್ದು ಅಷ್ಟೇ. ಜನಗಳು ನೋಡಲಿ, ಎಲ್ಲ ಫೋಕಸ್ ಮಾಡಲಿ ನನ್ನ ಮೇಲೆ ಅಂತ ಹಂಗೆ ಮಾಡ್ತಾರೆ ಅಷ್ಟೇ. ಓಕೆ. ಬಿಗ್ ಬಾಸಲ್ಲಿ ಇವರು ಫೇಕ್ ಅಂದರೆ ಅದು ಯಾರು ಹೇಳ್ತೀರಾ? ಫೇಕ್ ಅಂದರೆ ಸೂರಜ್. ಯಾಕೆ? ಅವ್ರು ನನಗೆ ಫೇಕ್ ಅನ್ನಿಸ್ತಾರೆ. ಬಂದಾಗ ಅವ್ರು ಬಂದು ಎಂಟ್ರಿಗೂ ಇವಾಗ ಆಡ್ತಾ ಇರೋದಕ್ಕೂ ಏನು ಒಂದಕ್ಕೇನೆ ಆಯ್ತಾ ಇಲ್ಲ. ಅಲ್ಲ, ಮೈಸೂರು ಹುಡುಗನಿಗೆ ಫೇಕ್ ಅಂದ್ಬಿಟ್ರಲ್ಲ. ಅಂದರೆ ಮೈಸೂರು ಹುಡುಗ ಅಂತ ನಾವು ಸಪೋರ್ಟ್ ಮಾಡ್ಬೋದು. ಅಂದರೆ ಎಂಟ್ರಿ ಹೆಂಗೆ ಕೊಟ್ಟರು ಹಂಗೇನೆ ಇರಬೇಕಲ್ವಾ? ಮತ್ತು ಮಧ್ಯದಲ್ಲಿ ಒಂಥರ ಹುಡುಗಿ ಜೊತೆ ಇದ್ದಾಗ ಒಂಥರ ಗೇಮ್ ಆಡ್ಬೇಕಾದ್ರೆ ಒಂಥರ ಪ್ಲೇ ಮಾಡ್ತಾರೆ, ಅದೇ ಆಗಲ್ಲ. ನಿಮ್ಮ ಓಟ್ ಯಾರಿಗೆ? ಯಾವಾಗಲೂ ಗಿಲ್ಲಿ ನಟ ಆಲ್ವೇಸ್. ಬಿಗ್ ಬಾಸಲ್ಲಿ ಈ ಸಲ ಯಾರು ವಿನ್ನರ್ ಆಗ್ಬೋದು? ಗಿಲ್ಲಿ ನಟ. ಯಾಕೆ ಅವರೇ? ಅಂದರೆ ಅವ್ರನ್ನ ನಾವು ಫಸ್ಟಿಂದನೂ ಫಾಲೋ ಮಾಡ್ತಿದ್ವಿ, ಕಾಮಿಡಿ ಮಾಡ್ತಾಗಿರ್ಬೋದು. ಅದರಿಂದ ಅವ್ರ ಫೇವ್ರೇಟು. ಅವ್ರಿಗೆ ಗೆದ್ದರೆ ನಮ್ಗೆ ಖುಷಿ ಆಗುತ್ತೆ. ಬಿಗ್ ಬಾಸಲ್ಲಿ ಇವರು ಫೇಕ್ ಅಂದರೆ ಅದು ಯಾರು ಹೇಳ್ತೀರಾ? ಅಶ್ವಿನಿ. ಯಾಕೆ? ಅಂದರೆ ಅವರು ಯಾವಾಗಲೂ ಅವ್ರನ್ನೇ ನೋಡಬೇಕು, ಜನ ಅವ್ರಿಗೆ ಓಟ್ ಮಾಡಬೇಕು ಅಂತ ಇದು ಮಾಡ್ತಾರೆ. ಅಂದರೆ ಬೇರೆಯವ್ರನ್ನ ಕೆಳಗಡೆ ಹಾಕ್ಬಿಟ್ಟು ಅವರು ಬೆಳಿಬೇಕು ಅಂತ ಯೋಚನೆ ಮಾಡ್ತಾರೆ. ಅದರಿಂದ ಅವ್ರು ಫೇಕ್ ಅಂತ ಅನಿಸುತ್ತೆ. ಓಕೆ. ಈಗ ಗಿಲ್ಲಿ ಅವ್ರಿಗೆ ಕೇಸ್ ಹಾಕಿದ್ದಾರೆ. ರಿಷಾ ಅವ್ರ ಬಟ್ಟೆನ ಹೊರಗೆ, ಅಂದರೆ ಲೇಡೀಸ್ ಬಟ್ಟೆ ಮುಟ್ಟಿ ತಂದು ಹಾಕಿದ್ರು ಅಂತ ಕಾರಣಕ್ಕೆ
ಗಿಲ್ಲಿ ಅವ್ರಿಗೆ ಎಷ್ಟೋ ದಿನಗಳಾದಮೇಲೆ ಕೇಸ್ ಹಾಕಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಅವರು ಬಕೆಟ್ ಕೊಡದೇ ಇರೋದ್ರಿಂದ ಅವ್ರು ಆ ಥರ ಮಾಡಿದ್ದು, ಅವರು ಕೊಟ್ಟಿದ್ರೆ ಆ ಥರ ಮಾಡಿರಲಿಲ್ಲ. ಆದರೂ ಅವನು ಬಟ್ಟೆನ ತಗೊಂಡೋಗಿ ಎಲ್ಲಿ ಬೇರೆ ಕಡೆ ಹಾಕಿರಲಿಲ್ಲ. ಅಂದರೆ ವಾಶ್ರೂಮಲ್ಲಿ ಇಟ್ಟಿದ್ದು ತಪ್ಪು, ಅದು ಮಾಡಬಾರ್ದಿತ್ತು. ಆದರೂ ಅವರು ತಪ್ಪು ಮಾಡಿದ್ರಿಂದ ಇವ್ನು ಮಾಡ್ದ ಅಷ್ಟೇ. ಓಕೆ, ಈಗ ಗಿಲ್ಲಿ ಅವ್ರಿಗೂ ಮತ್ತು ಅಶ್ವಿನಿ ಅವ್ರಿಗೂ ಜಗಳ ನಡೀತು. ಆದರೆ ಅಶ್ವಿನಿ ಅವರು ಎಷ್ಟೇ ಹೋಗಲ್ಲೋ ಬರೋಲ್ಲೋ ಅಂತ ಅಂದರು. ಗಿಲ್ಲಿ ಅವರು ಹೋಗಮ್ಮ ಮರ್ಯಾದೆ ಕೊಟ್ಟೆ ಮಾತಾಡಿದ್ರು. ಅದ್ರ ಬಗ್ಗೆ ಏನು ಅನಿಸುತ್ತೆ? ಅಂದರೆ ಅವ್ರು ಚೀಪಾಗಿ ಕಾಣಿಸ್ತಾರೆ ಅದರಿಂದ. ಅಂದರೆ ಹೇಳ್ತಾರೆ ನೀವು ಚೀಪಾಗಿ ಕಾಣಿಸ್ತೀರಿ ಅಂತ, ಆದರೆ ಅವ್ರಿಗೆ ಗೊತ್ತಿಲ್ಲ ಅವ್ರು ಚೀಪಾಗಿ ಕಾಣಿಸ್ತಿದ್ರೆ ಹೊರಗಡೆ ಅಂತಂತ ಅಷ್ಟೇ. ಅದೇ ಥರ ಈಗ ನಿನ್ನೆ ರಘು ಅವರು ಅಶ್ವಿನಿ ಅವ್ರಿಗೆ ಹೋಗೆ ಅಂತ ಎಲ್ಲ ಕೂಗಾಡಿದ್ರು. ಅದ್ರ ಬಗ್ಗೆ ಏನು ಅನಿಸುತ್ತೆ? ಅವ್ರು ಮಾಡಿದ್ದು ಸರಿ ಅನಿಸುತ್ತಾ? ಅವ್ರು ಮಾಡಿ ತಪ್ಪು. ಆದರೂ ಇವರು ಅದೇ ಥರ ಮಾತಾಡ್ತಾರೆ. ಇವ್ರು ಏನು ಅನ್ಕೋತಾರೆ ಅಂದರೆ ಅವ್ರು ಮಾತ್ರ ರೆಸ್ಪೆಕ್ಟ್ ಕೊಡಬೇಕು, ನಾವು ಹೆಂಗಾದ್ರೂ ಮಾತಾಡಿದ್ರೆ ನಡೆಯುತ್ತೆ ಅಂತ ಅಂದ್ಕೊಂಡವ್ರೆ. ಅದು ತಪ್ಪು. ಇವರು ರೆಸ್ಪೆಕ್ಟ್ ಕೊಟ್ಟರೆ ಅವರು ರೆಸ್ಪೆಕ್ಟ್ ಕೊಡ್ತಾರೆ ಅಷ್ಟೇ. ಈಗ ಹಂಗೆ ಕೂಗಾಡಿದ್ದಕ್ಕೆ ಅಶ್ವಿನಿ ಅವರು ನಿನ್ನೆ ಸಂಜೆಯಿಂದ ಊಟ ಮಾಡ್ದೇನೆ ಅಳೋದು ಅದೆಲ್ಲ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಏನು ಅನಿಸುತ್ತೆ? ಅವ್ರ ಗ್ಲಾಸ್ ಯಾರಿಗೂ ಏನೂ ಆಗಲ್ಲ. ಅವ್ರ ಹೊಟ್ಟೆ ಹಸಿದ್ರೆ ಅವ್ರು ಮಾಡ್ತಾರೆ. ಅವ್ರು ಊಟ ಮಾಡಿದ್ರೆ ಅವ್ರ ಹೊಟ್ಟೆ ತಾನೇ ಹಸಿದು, ಬೇರೆಯವ್ರಿಗೇನೂ ಪ್ರಾಬ್ಲಮ್ ಆಗಲ್ಲ ಅಷ್ಟೇ. ಬಿಗ್ ಬಾಸಲ್ಲಿ ಬಕೆಟ್ ಅಂತ ಅಂದರೆ ಯಾರು ಹೇಳ್ತೀರಾ? ಬಗ್ಗೆ ಜಾನ್ವಿ. ಬಿಗ್ ಬಾಸಲ್ಲಿ ಇವರು ಕುತಂತ್ರಿ ಅಂದರೆ ಯಾರು ಹೇಳ್ತೀರಾ? ಧ್ರುವಂತ್. ಧ್ರುವಂತ್ ಏಕೆ? ಅಂದರೆ ಅವ್ರ ಜೊತೆಗಿದ್ದಾಗ ಅವ್ರ ಜೊತೆನೂ ಚೆನ್ನಾಗಿರ್ತಾರೆ. ಈ ಅಶ್ವಿನಿ ಜಾನ್ವಿ ಅವ್ರ ಜೊತೆಗಿದ್ದಾಗ ಅವ್ರ ಜೊತೆ ಒಂಥರ ಮಾತಾಡೋದು, ಅಲ್ಲಿ ಹೊರಗಡೆ ಹೋಗ್ಬಿಟ್ಟು ಒಂಥರ ಮಾತಾಡೋದು. ಮೊದಲು ಅವರು ರಕ್ಷಿತನ ಜೊತೆಗೆ ಚೆನ್ನಾಗಿದ್ರು, ಇವಾಗ ಹೋಗ್ಬಿಟ್ಟು ಅವಳಿಂದನೇ ಬೇರೆ ಥರ ಮಾತಾಡ್ತಾರೆ. ಅವ್ರು ಹೆಂಗಾದ್ರೂ ಅವ್ರು ಕಾಮಿಡಿ ಮಾಡಲಿ, ಅದು ಅವ್ರ ಇಷ್ಟ. ಇವ್ರೇನಕ್ಕೆ ಅದನ್ನು ಇಮಿಟೇಟ್ ಮಾಡಬೇಕು? ಅದು ತಪ್ಪಲ್ವಾ? ಕನ್ನಡ ಬಿಗ್ ಬಾಸಲ್ಲಿ ಯಾರು ವಿನ್ ಆಗ್ಬೋದು? ಗಿಲ್ಲಿ. ಯಾಕೆ ಮೇಡಮ್ ಅವರೇ? ಗಿಲ್ಲಿ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಯಾರು ವಿನ್ ಆಗಲ್ಲ ಅನ್ಸುತ್ತೆ? ಎಲ್ಲ ಚೆನ್ನಾಗಿ ಆಡ್ತಿದ್ದಾರೆ, ಬಟ್ ದಿಶಾ ಅವ್ರು ಆಗಲ್ಲ ಅನ್ಕೋ. ಅಶ್ವಿನಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅಶ್ವಿನಿ ಅವ್ರು ಚೆನ್ನಾಗಿ ಆಟ ಆಡ್ತಿದ್ದಾರೆ, ಬಟ್ ಅವರು ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೆ ಅವ್ರ ಕ್ಯಾರೆಕ್ಟರೇ ಚೇಂಜ್ ಆಗಿದೆ ಅನ್ನಿಸ್ತಿದೆ. ಅವರು ಮುಂಚೆ ಇದ್ದಾಗ ಇಲ್ವೇ ಇಲ್ಲ ಅನ್ನಿಸ್ತಿದೆ. ಯಾರು ವಿನ್ ಆಗ್ಬೋದು ಹಂಗಾದ್ರೆ? ಗಿಲ್ಲಿ. ನಿಮ್ಮ ಸಪೋರ್ಟ್ ಯಾರಿಗೆ? ಧ್ರುವಂತ್ ಮತ್ತು ಗಿಲ್ಲಿ. ಧ್ರುವಂತ್ ಅವರು ರಕ್ಷಿತನ್ನ ನಿನಗೆ ಕನ್ನಡ ಬರುತ್ತೆ, ಬರದೇ ರೀತಿ ನಾಟಕ ಮಾಡ್ತಿದ್ಯಾ, ಡ್ರಾಮಾ ಮಾಡ್ತಿದ್ಯಾ ಅಂತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ರಕ್ಷಿತಾಗೆ ಕನ್ನಡ ಮಾತಾಡ್ಲಿಕ್ಕೆ ಬರುತ್ತೆ, ಬಟ್ ಅವರು ಡ್ರಾಮಾ ಮಾಡ್ತಿದ್ದಾರೆ ಅಂತ ನಮಗೂ ಅನ್ನಿಸ್ತಿದೆ. ನಿಮಗೂ ಹಂಗೆ ಅನ್ಸುತ್ತಾ? ಹೌದು. ಮತ್ತೆ ಆದರೆ ಎಲ್ಲರೂ ಅವಳು ಮಾತಾಡೋದು ಹೆಂಗೆ ಅಂತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಅವರು ಒಂದೊಂದು ಟೈಮು ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಿರ್ತಾರೆ, ಒಂದೊಂದು ಟೈಮ್ ಮಾತ್ರ ಅದು ಇದು ಅಂತ ಮಾತಾಡ್ತಿರ್ತಾರೆ. ಬಸ್ಸಲ್ಲಿ ಯಾರು ವಿನ್ನರ್ ಆಗ್ಬೋದು ಈ ಸಲ? ಸರ್ ಗಿಲ್ಲಿ ಆಗ್ತಾನೆ ಸರ್. ಯಾಕೆ ಸರ್ ಅವ್ರು ಹೇಳಿ? ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಇದೆ, ಮತ್ತು ಅವ್ರ ಆಟ ತುಂಬ ಜನಕ್ಕೆ ಇಷ್ಟ ಆಗ್ತಿದೆ ಸರ್. ಹಳ್ಳಿ ಕಡೆಯಿಂದ ಬಂದಿರೋದು, ಹಂಗಾಗಿ ಅವರು ಎಲ್ಲರಿಗೂ ಇಷ್ಟ ಆಗ್ತಾರೆ ಸರ್. ಅಶ್ವಿನಿ ಅವ್ರಿಗೂ ಮತ್ತು ಗಿಲ್ಲಿ ಅವ್ರಿಗೂ ಜಗಳ ಆಯಿತು ಮೊನ್ನೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್ ಅಂದರೆ ಅಶ್ವಿನಿ ಅವರಿಗೆ ರೆಸ್ಪೆಕ್ಟ್ ಬೇಕು ಅಂದರೆ ಅದು ಕೇಳಿ ಪಡ್ಕೊಳ್ಳೋದಲ್ಲ. ಅವ್ರಿಗೆ ಕೊಡಬೇಕು ಅನಿಸಿದ್ರೆ ಕೊಟ್ಟೇ ಕೊಡ್ತಾರೆ. ಯಾಕೆ ಹೇಳಿ? ಅವ್ರ ವ್ಯಕ್ತಿತ್ವ ಇಷ್ಟ ಆದರೆ ಕೊಡ್ತಾರೆ, ಇಷ್ಟ ಆಗಲಿಲ್ಲ ಅಂದರೆ ಕೇಳಿ ಪಡ್ಕೊಳ್ಳೋದಲ್ಲ ಅದು. ಈಗ ನಾನು ಒಂದು ಚಿಕ್ಕ ಹುಡುಗನ್ನ ಹೋಗ್ಬಿಟ್ಟು ಏನಪ್ಪ ಅಂತ ಮಾಡ್ತಾರೆ ಸರ್, ಏನಣ್ಣ ಅಂತಾನೆ, ಏನು ಅಂದರೆ ಹೋಗೋ ಅಂತಾನೆ. ಅದು ಅವ್ರು ನಾವು ಕೇಳಿ ಪಡ್ಕೊಳ್ಳೋ ಅಂತದಲ್ಲ ಸರ್. ಅದು ನಮ್ಮ ವ್ಯಕ್ತಿತ್ವ ನೋಡಿ, ಅವರೇ ಕರೆಕ್ಟಾಗಿ ಅವ್ರ ವ್ಯಕ್ತಿತ್ವ ಕರೆಕ್ಟಾಗಿತ್ತು ಅಂದರೆ ಅವರೇ ಕೊಡ್ತಾರೆ ರೆಸ್ಪೆಕ್ಟು. ಇವರು ರೆಸ್ಪೆಕ್ಟ್ ಬೇಕು ಅಂತ ಅವರು ಡಿಮ್ಯಾಂಡ್ ಮಾಡ್ತಿದ್ದಾರೆ. ಡಿಮ್ಯಾಂಡ್ ಮಾಡಿದಾಗ ರೆಸ್ಪೆಕ್ಟ್ ಬರಲ್ಲ ಸರ್. ಇವರು ರೆಸ್ಪೆಕ್ಟ್ ಕೊಟ್ಟರೆ ಆ ಕಡೆ ರೆಸ್ಪೆಕ್ಟ್ ಬರಲಿಲ್ಲ ಅಂದರೆ ಅದು ಅಲ್ಟ್ ಮಾಡ್ಕೊಳ್ಳೋದು ಅದು ಓಕೆ. ಬಟ್ ಇವರು ಅವನನ್ನು ಹೋಗಲ್ಲೋ ಬಾರಲ್ಲೋ ಹೋಗೋಗಿ ಅಂದ್ಬಿಟ್ಟು ಅವ್ರ ಕಡೆಯಿಂದ ಆ ಥರ ಬಂದಾಗ ಅದು ರಿಸೀವ್ ಮಾಡ್ಕೊಳ್ಳೋ ಕೆಪಾಸಿಟಿ ಇದ್ದರೆ ಅವ್ರ ಜೊತೆ ಟಾಂಟ್ ಮಾಡಬೇಕು, ಇಲ್ಲೋ ಮಾಡಬಾರ್ದು.